ಚಿಕ್ಕಮಗಳೂರು ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದು. ಇದನ್ನ ಕಾಫಿ ನಾಡು ಅಂತ ಕರೆಯಲಾಗುತ್ತೆ. ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ಈ ಸುಂದರ ಜಿಲ್ಲೆಯು ತನ್ನ ಭವ್ಯವಾದ ಪರಿಸರ, ಭವ್ಯವಾದ ಪರ್ವತ ಶ್ರೇಣಿಗಳು ಹಾಗೂ ತಂಪಾದ ಹವಾಮಾನದಿಂದಾಗಿ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತಿದೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಇಲ್ಲಿ ಕುದುರೆಮುಖದ ಆಕಾರದಲ್ಲಿರುವ ಈ ಪರ್ವತ ಟ್ರೆಕ್ಕಿಂಗ್ ಪ್ರಿಯರಿಗೆ ಅತ್ಯಂತ ನೆಚ್ಚಿನ ತಾಣವಾಗಿದೆ. ಚಿಕ್ಕಮಗಳೂರು ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಮರುಜನ್ಮ ನೀಡಿದ್ದ ಕ್ಷೇತ್ರ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ದತ್ತಪೀಠ ವಿವಾದದಿಂದ ಹುಟ್ಟಿಕೊಂಡ ಬಿಜೆಪಿ ಪರ ಅಲೆ 2004ರಲ್ಲಿ ಬಿಜೆಪಿ ಖಾತೆ ತೆರೆಯುವುದಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಿತು. ಅದು ಉಗ್ರವಾದ ಹಿಂದುತ್ವದ ನಾಯಕ ಸಿಟಿ ರವಿ ಅವರ ಮೂಲಕ. ಅಲ್ಲಿಂದ 2018ರವರೆಗೆ ನಡೆದ 4 ಚುನಾವಣೆಗಳಲ್ಲಿ ಸಿಟಿ ರವಿ ಗೆಲುವು ಸಾಧಿಸ್ತಾ ಬಂದಿದ್ದಾರೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ HD ತಮ್ಮಯ್ಯ ಭರ್ಜರಿ ಜಯ ಸಾಧಿಸಿದರು. ಹಾಲಿ ಶಾಸಕ HD ತಮ್ಮಯ್ಯ ಮಲೆನಾಡು ರಾಜಕಾರಣದ ಪ್ರಮುಖ ಲಿಂಗಾಯತ ನಾಯಕರಲ್ಲಿ ಒಬ್ಬರು. ಸುದೀರ್ಘ ಕಾಲ ತೆರೆಮರೆಯಲ್ಲಿದ್ದು ಸಂಘಟನಾ ರಾಜಕಾರಣ ಮಾಡಿದ್ದ ಅವರು 2023ರ ಚುನಾವಣೆಯಲ್ಲಿ ರಾಜ್ಯ ಮಟ್ಟದ ಗಮನ ಸೆಳೆದರು. ತಮ್ಮಯ್ಯ 2007ರಲ್ಲಿ ಬಿಜೆಪಿ ಮೂಲಕ ಸಕ್ರಿಯ ರಾಜಕಾರಣ ಪ್ರವೇಶ ಮಾಡಿದರು. ಸುಮಾರು 14 ವರ್ಷಗಳಿಗೂ ಹೆಚ್ಚು ಕಾಲ ಚಿಕ್ಕಮಗಳೂರಿನ ಪ್ರಭಾವಿ ನಾಯಕ ಸಿಟಿ ರವಿ ಅವರ ಅತ್ಯಂತ ಆಪ್ತ ಹಾಗೂ ಬಲಗೈ ಬಂಟನಂತೆ ಗುರುತಿಸಿಕೊಂಡಿದ್ರು. ಬಿಜೆಪಿಯಲ್ಲಿ ಕಾರ್ಯನಿರ್ವಹಿಸುವಾಗ ಅವರು ಜಿಲ್ಲಾ ಘಟಕದ ಸಂಚಾಲಕರು ಸೇರಿದಂತೆ ಪಕ್ಷದ ವಿವಿಧ ಪ್ರಮುಖ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರು. ಬೂತ್ ಮಟ್ಟದಲ್ಲಿ ಮತ್ತು ಸ್ಥಳೀಯ ಲಿಂಗಾಯತ ಸಮುದಾಯದಲ್ಲಿ ಉತ್ತಮ ಹಿಡಿತ ಸಾಧಿಸುವ ಮೂಲಕ ಜನಪ್ರಿಯತೆ ಗಳಿಸಿದರು. 2023ರ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಾಗ ಬಿಜೆಪಿಯ ಆಂತರಿಕ ವಿದ್ಯಮಾನಗಳಿಂದ ಬೇಸತ್ತು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಮತ್ತು ಹುದ್ದೆಗಳಿಗೆ ರಾಜೀನಾಮೆ ನೀಡಿ ನಂತರ DK ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಕಾಂಗ್ರೆಸ್ ಇವರಿಗೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ಟಿಕೆಟ್ ನೀಡಿತು. ಇದರೊಂದಿಗೆ ತಮ್ಮ ಹಳೆಯ ರಾಜಕೀಯ ಗುರು ಸಿಟಿ ರವಿ ಅವರ ವಿರುದ್ಧವೇ ನೇರ ಹಣಾಹಣಿಗೆ ಇಳಿದು 85,054 ಮತಗಳನ್ನು ಪಡೆಯುವ ಮೂಲಕ ಸತತ 4 ಬಾರಿ ಶಾಸಕರಾಗಿದ್ದ ಸಿಟಿ ರವಿ ಅವರನ್ನ 5,926 ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಚಿಕ್ಕಮಾಗರವಳ್ಳಿ ತಿಮ್ಮೇಗೌಡ ರವಿ ಚಿಕ್ಕಮಗಳೂರು ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾದವರು. ಸದ್ಯ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರು. ಚಿಕ್ಕಮಗಳೂರಲ್ಲಿ 1967ರಲ್ಲಿ ಜನಿಸಿದ ಇವರು ವಿದ್ಯಾರ್ಥಿ ದೆಸೆಯಲ್ಲೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ RSSನ ಸ್ವಯಂ ಸೇವಕರಾಗಿ ಸಕ್ರಿಯರಾದರು. 1990ರ ದಶಕದಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ದತ್ತಪೀಠ ಮುಕ್ತಿ ಹೋರಾಟದ ಮೂಲಕ ರಾಜ್ಯ ಮಟ್ಟದಲ್ಲಿ ಭಾರಿ ಮುಂಚೂಣಿಗೆ ಬಂದರು. ದತ್ತಮಾಲಾ ಅಭಿಯಾನದ ನೇತೃತ್ವ ವಹಿಸಿ ಪಕ್ಷವನ್ನ ತಳಮಟ್ಟದಲ್ಲಿ ಸಂಘಟನೆ ಮಾಡಿದರು. ಕರ್ನಾಟಕ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಯುವಶಕ್ತಿಯನ್ನ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1999ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸೋಲು ಅನುಭವಿಸಿದರು. 2004ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದ ಸಿಟಿ ರವಿ 2008, 13 ಹಾಗೂ 2018ರ ಚುನಾವಣೆಗಳಲ್ಲಿ ಸತತವಾಗಿ ಜಯಗೊಳಿಸಿ ಚಿಕ್ಕಮಗಳೂರನ್ನ ತಮ್ಮ ಭದ್ರಕೋಟೆಯಾಗಿಸಿಕೊಂಡರು. ಅದೂ ಅಲ್ಲದೆ ವಿವಿಧ ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಕ್ಷೇತ್ರದ ರಾಜಕೀಯ ಇತಿಹಾಸ 1952ರಿಂದ ನಡೆದ ಚುನಾವಣೆಯಲ್ಲಿ ಇದು ದ್ವಿಸದಸ್ಯ ಕ್ಷೇತ್ರವಾಗಿತ್ತು. BL ಸುಬ್ಬಮ್ಮ ಮತ್ತು G ಪುಟ್ಟಸ್ವಾಮಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ರು. ರಾಜ್ಯದ ಪ್ರಥಮ ಶಾಸಕಿ ಎಂಬ ದಾಖಲೆ ಸುಬ್ಬಮ್ಮ ಅವರದ್ದು. 1957ರಲ್ಲಿ ಕಾಂಗ್ರೆಸ್ನಿಂದ AM ಬಸವೇಗೌಡ, LH ತಿಮ್ಮಭೂಮಿ ಆಯ್ಕೆಯಾಗಿದ್ರು. 1962ರಲ್ಲಿ ಕಾಂಗ್ರೆಸ್ನ BL ಸುಬ್ಬಮ್ಮ ಮತ್ತೊಮ್ಮೆ ಶಾಸಕಿಯಾದರು. 67ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ CMS ಶಾಸ್ತ್ರಿ, 72ರಲ್ಲಿ ಮತ್ತೆ ಕಾಂಗ್ರೆಸ್ನ E ವಾಜ್, 1978ರಲ್ಲಿ CA ಚಂದ್ರೇಗೌಡ, 1973ರಲ್ಲಿ ಜನತಾ ಪಕ್ಷದಿಂದ HA ನಾರಾಯಣಗೌಡ,
89ರಲ್ಲಿ ಪಕ್ಷೇತರ ಅಭ್ಯರ್ಥಿ ಐಬಿ ಶಂಕರ್ ಶಾಸಕರಾಗಿ ಆಯ್ಕೆಯಾದರು. 89ರಿಂದ ಸತತ 3 ಬಾರಿ ಕಾಂಗ್ರೆಸ್ನ ಸಗೀರ್ ಅಹ್ಮದ್ ಗೆದ್ದು ಬೇಗಿದ್ರು. ಆನಂತರ ಬಿಜೆಪಿಯ ಸಿಟಿ ರವಿ 4 ಬಾರಿ ಗೆದ್ದಿದ್ದಾರೆ. 2008ರಲ್ಲಿ ಸಿಟಿ ರವಿ ಜೆಡಿಎಸ್ನ ಭೋಜೇಗೌಡರ ವಿರುದ್ಧ 15,084 ಮತಗಳ ಅಂತರದಿಂದ ಗೆದ್ದಿದ್ರು. 2013ರಲ್ಲಿ ಕಾಂಗ್ರೆಸ್ನ ಕೆಎಸ್ ಶಾಂತೇಗೌಡ ವಿರುದ್ಧ 10,988 ಮತಗಳ ಅಂತರದಿಂದ ಗೆದ್ದರು. 2018ರ ಚುನಾವಣೆಯಲ್ಲಿ ಸಿಟಿ ರವಿ ಕಾಂಗ್ರೆಸ್ನ ಬಿಎಲ್ ಶಂಕರ್ ವಿರುದ್ಧ 26,314 ಮತಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಲಿಂಗಾಯತ ಕುರುಬ ಸಮಾಜದ ಪ್ರಾಬಲ್ಯದ ಈ ಕ್ಷೇತ್ರದಲ್ಲಿ ಒಕ್ಕಲಿಗರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಮುಸ್ಲಿಂ ಮತದಾರರು ಕೂಡ ನಿರ್ಣಾಯಕರಾಗಲಿದ್ದಾರೆ.